ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 25 ಲಕ್ಷ ಲಂಚವನ್ನ ಪಡೆಯುವಾಗ ಅಬಕಾರಿ ಡಿಸಿ ಅರೆಸ್ಟ್ ಆಗಿದ್ದಾರೆ. ಅಬಕಾರಿ ಡಿಸಿ ಜೊತೆಗೆ ಅಬಕಾರಿ ಅಧೀಕ್ಷಕ ಕೂಡ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಪೊಲೀಸರ ದಾಳಿಯಲ್ಲಿ ಸದ್ಯ ಇಬ್ಬರನ್ನ ಬಂಧಿಸಲಾಗಿದೆ. ಡಿಸಿ ಜಗದೀಶ್ ನಾಯಕ್ ಹಾಗೂ ಅಧೀಕ್ಷಕ ತಮ್ಮಣ್ಣ ಬಲೆಗೆ ಬಿದ್ದಿದ್ದಾರೆ. CL7 ನೀಡೋದಕ್ಕೆ 25 ಲಕ್ಷ ಲಂಚವನ್ನ ಪಡೆಯುವಾಗ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಮೊದಲನೆಯ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು 25 ಲಕ್ಷ ಹಣವನ್ನ ಕಂತಿಯಾಗಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಇದಷ್ಟು ಕೂಡ ಅಡ್ವಾನ್ಸ್. ಒಂದು ವೇಳೆ ಈ ರೀತಿ ಅಧಿಕಾರಿಗಳಿಗೆ ಲಾಕ್ ಆಗಲಿಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಭ್ರಷ್ಟಾಚಾರ ಲಂಚಾವತಾರದಲ್ಲೇ ಈ ಅಧಿಕಾರಿಗಳು ತೊಡಗಿರ್ತಾ ಇದ್ರು. ಒಟ್ಟಾರೆಯಾಗಿ ಸದ್ಯ ಅಬಕಾರಿ ಡಿಸಿ ಅರೆಸ್ಟ್ ಆಗಿದ್ದಾರೆ. ಮೂರನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಅವರೇ ಅಬಕಾರಿ ಡಿಸಿ ಜಗದೀಶ್ ನಾಯಕ್, ಇನ್ನೊಬ್ಬ ಅಧೀಕ್ಷಕ ತಮ್ಮಣ್ಣ. ಇವರು ಕೂಡ ಈಗ ಇಬ್ರು ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಬ್ಬರು ಕೂಡ ಲಾಕ್ ಆಗಿದ್ದಾರೆ. CL7 ನೀಡೋದಕ್ಕೆ 25 ಲಕ್ಷ ಲಂಚವನ್ನ ಪಡೆಯುವಾಗ ಈಗ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಹಾಗಾಗಿ ಮುಂದಿನ ಕ್ರಮವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಚಿವರ ಹೆಸರನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಇವರು ಮಾತನಾಡಿರುವಂತಹ ಆಡಿಯೋ ಕೂಡ ಹರಿದಾಡಿತು. ಅದನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾವು ಈಗಾಗಲೇ ತೋರಿಸಿದ್ವಿ. ಯಾವ ರೀತಿಯಾಗಿ ಮಾತನಾಡ್ಕೊಂಡಿದ್ರು, ಮಿನಿಸ್ಟರಿಗೆ ಇಷ್ಟು ಕೊಡಬೇಕು, ಕಮಿಷನರಿಗೆ ಇಷ್ಟು ಕೊಡಬೇಕು, ಈ ರೀತಿಯಾಗಿ ಅಬಕಾರಿ ಡಿಸಿ ಅವರಿಗೆ ಇಷ್ಟು ಅಂತ ಹೇಳಿ ಅವರವರೇ ಮಾತನಾಡ್ತಾ ಇದ್ದಂತಹ ಆಡಿಯೋ ಕೂಡ ಪ್ರೂಫ್ ಸಿಕ್ಕಿತ್ತು. ಇದೆಲ್ಲದರ ಬೆನ್ನಲ್ಲೇ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸ್ತಾರೆ. ದೂರುದಾರ ನೀಡಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ನಂತರದಲ್ಲಿ ಡಿಸಿ ಜಗದೀಶ್ ನಾಯಕ್ ಹಾಗೆ ಅಧೀಕ್ಷಕ ತಮ್ಮಣ್ಣ ಇಬ್ರು ಕೂಡ ಇದೀಗ ಲಾಕ್ ಆಗಿದ್ದಾರೆ. ಇಟ್ಸ್ 25 ಲಕ್ಷ ಲಂಚವನ್ನು ಪಡೆಯುವಾಗ ಅಬಕಾರಿ ಡಿಸಿ ಅರೆಸ್ಟ್ ಆಗಿರುವಂತಹ ಕೇಸ್ ಇದು. ಎಷ್ಟೇ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಈ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ಒಂದು ಕಚೇರಿಯಲ್ಲಿ ಇದೇ ರೀತಿಯಾದಂಥ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಎಷ್ಟು ಹಣ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡುವಂಥದ್ದು, ಹಣವನ್ನು ನೀಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಬೆದರಿಕೆ ಹಾಕುವಂತಹ ಕೆಲವೊಂದಿಷ್ಟು ಕೇಸ್ಗಳನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಈಗ 25 ಲಕ್ಷ ಲಂಚ ಪಡೆಯುವಾಗ ಅಬಕಾರಿ ಡಿಸಿ ಅರೆಸ್ಟ್ ಆಗಿದ್ದಾರೆ.